ಹೆಲೋ ಫ್ರೆಂಡ್ಸ್, ನಮಸ್ಕಾರಗಳು, ಸುಸ್ವಾಗತ. ಇವತ್ತು ಸೀರೆಯಿಂದ ಅಂಬ್ರೆಲಾ ಟಾಪ್ ಅನ್ನು ಲೈನಿಂಗ್ ನೊಂದಿಗೆ ಎಕ್ಸೆಲ್ ಸೈಜ್ ನ ಕಟಿಂಗ್ ಮತ್ತು ಸ್ಟಿಚಿಂಗ್ ನೊಂದಿಗೆ ತೋರಿಸಿರುವೆನು. ಇದು ರಿಕ್ವೆಸ್ಟೆಡ್ ವಿಡಿಯೋ. ಅಂಬ್ರೆಲಾ ಟಾಪ್ ಮಾಡೋದಕ್ಕಾಗಿ ನಾನು ಈ ರೀತಿ ಫುಲ್ಲಿ ಪ್ರಿಂಟೆಡ್ ಸಾರಿಯನ್ನು ತೆಗೆದುಕೊಂಡಿದ್ದೇನೆ. ಸೀರೆಯ ಒಂದು ಸೈಡ್ ಅನ್ನು ಸಿಂಗಲ್ ಫೋಲ್ಡ್ ಅಲ್ಲಿ ಇಟ್ಟಿರುವೆನು. ಫೋಲ್ಡೆಡ್ ಸೈಡ್ ಅನ್ನು ಈ ರೀತಿ ತ್ರಿಕೋಣಾಕೃತಿಯಲ್ಲಿ ಡಬಲ್ ಫೋಲ್ಡ್ ಅಲ್ಲಿ ಇಟ್ಟಿದ್ದೇನೆ. ನಾನು ಧೋತಿ ಸಲವಾರ್ ಮತ್ತು ಪುಷಪ್ ಪ್ಯಾಂಟ್ ನಲ್ಲಿ ಫೋಲ್ಡ್ ಮಾಡುವ ವಿಧಾನ ತೋರಿಸಿದ್ನಲ್ಲ, ಅದೇ ರೀತಿ ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಇಡಬೇಕು. ನೀವಿಲ್ಲಿ ನೋಡ್ತಿರಬಹುದು 4 ಪದರಗಳಿರಬೇಕು. ಈಗ ಸೊಂಟದ ಸುತ್ತಳತೆಯನ್ನು ಮಾರ್ಕಿಂಗ್ ಮಾಡೋಣ. ಸೊಂಟದ ಸುತ್ತಳತೆಯ ಕಾಲು ಭಾಗವನ್ನು ತೆಗೆದುಕೊಳ್ಬೇಕು. 38 ನ ಕಾಲು ಭಾಗ 9.5 ಇಂಚುಗಳು ಹಾಗೂ ಅದಕ್ಕೆ ಅರ್ಧ ಇಂಚನ್ನೇ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಮೇಲಿನಿಂದ ಈ ರೀತಿ ಅಳತೆ ಮಾಡಿಕೊಳ್ಳಿ. ಎಷ್ಟು ಬರ್ತದೋ ಅಷ್ಟಕ್ಕೇನೆ ಈ ರೀತಿ ಕವ್ ಶೇಪ್ ಅನ್ನು ನೀಡಿ. ಎರಡು ಬದಿಗಳಲ್ಲೂ ಈ ರೀತಿ ಕವ್ ಶೇಪ್ ಅನ್ನು ನೀಡಬೇಕು. ಅಂಬ್ರೆಲಾ ಟಾಪ್ ನ ಪೂರ್ಣ ಉದ್ದ 46 ಇಂಚುಗಳು. 15 ಇಂಚುಗಳು ನಾನು ಟಾಪ್ಗಾಗಿ ಬಿಟ್ಟಿದ್ದೇನೆ ಹಾಗೂ ಡೈರೆಕ್ಟ್ 46 ಇಂಚಿಗೆ ಮಾರ್ಕ್ ಮಾಡಿ ಅಲ್ಲಿಂದ 1.5 ಇಂಚಸ್ ಸ್ಟಿಚಿಂಗ್ ಮತ್ತು ಫೋಲ್ಡಿಂಗ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು. 46 ಪ್ಲಸ್ 1.5 47.5 ಗೆ ಮಾರ್ಕ್ ಮಾಡಿದ್ದೇನೆ. ಅಥವಾ ನೀವು 46 ಇಂಚಿನಿಂದ 15 ಮೈನಸ್ ಮಾಡಿ 32.5 ಇಂಚಸ್ಗೆ ಮಾರ್ಕ್ ಮಾಡಿಕೊಳ್ಳಿ. ಸೊಂಟದಿಂದ ಡೈರೆಕ್ಟ್ 32.5 ಇಂಚಸ್ಗೆ ಮಾರ್ಕ್ ಮಾಡಿಕೊಳ್ಳಿ. ಮಾರ್ಕಿಂಗ್ ನ ಪ್ರಕಾರ ಶೇಪ್ ಕೊಟ್ಟಿದ್ದೇನೆ. ನಿಮ್ಗೆ ಇನ್ನೊಂದು ಐಡಿಯಾ ಬೇಕಿದ್ರೆ ಟಾಪ್ ಮೋಸ್ಟ್ ಇಂದ ಟೇಪ್ ಅನ್ನು ಇಟ್ಟು ಈ ರೀತಿ ಕಂಪಾಸ್ ತರ ಸುತ್ತಲೂ ಮಾರ್ಕಿಂಗ್ ಅನ್ನು ಮಾಡ್ಕೊಳ್ಬಹುದು. ಸೊಂಟದ ಮಾರ್ಕಿಂಗ್ಸ್ ಅನ್ನು ಕಟ್ ಮಾಡಿದ್ದೇನೆ. ಈಗ ಬಾಟಮ್ ಪಾರ್ಟ್ ಅನ್ನು ಕಟ್ ಮಾಡ್ತಾ ಇದ್ದೇನೆ. ಮಾರ್ಕಿಂಗ್ ನ ಪ್ರಕಾರನೇ ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಸೊಂಟಕ್ಕೆ ನಾವು 10 ಇಂಚಸ್ ತೆಗೆದುಕೊಂಡಿದ್ದೇವೆ. ಎಕ್ಸ್ಪಾಂಡ್ ಮಾಡಿದಾಗ ಅದು 10.5 ಆಗುತ್ತೆ. ನೋಡಿ, ನಾವು ಹೀಗೆ ಕರ್ವ್ ಶೇಪ್ ಅಲ್ಲಿ 10 ಬರ್ತದೆ. ಎಕ್ಸ್ಪಾಂಡ್ ಮಾಡಿದಾಗ 10.5 ಬರುತ್ತೆ. ನಾನು ಅದಕ್ಕೆ ಹೇಳೋದು ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಅಂತ. ಈಗ ಈ ಫೋಲ್ಡ್ ಅನ್ನು ನಾವು ಕಟ್ ಮಾಡಿಕೊಳ್ಳೋಣ. ಇದರಿಂದ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಸೆಪರೇಟ್ ಆಗುತ್ತೆ. ಕಟ್ ಮಾಡಿ ಆದ ನಂತರ ಈ ರೀತಿ ಅಂಬ್ರೆಲಾ ಶೇಪ್ ನಂತೆ ಅಗಲವಾಗಿ ಕಾಣುತ್ತೆ. ಇದು 2.5 ಮೀಟರ್ಸ್ ಲೈನಿಂಗ್ ತೆಗೆದುಕೊಂಡಿರುವೆನು. ಡಬಲ್ ಫೋಲ್ಡ್ ಅಲ್ಲಿ ಇಟ್ಟಿದ್ದೇನೆ. ಬಾಡಿ ಸ್ಪಾಟ್ ನ ಮಾರ್ಕಿಂಗ್ಸ್ ಅನ್ನು ಆಲ್ರೆಡಿ ಮಾಡಿದ್ದೇನೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವೆನು. ನೋಡಿ, 2 ಫೋಲ್ಡ್ ಇರಬೇಕು ಫ್ರಂಟ್ ಮತ್ತು ಬ್ಯಾಕ್ ಆಗಿ. ಬಾಡಿ ಸ್ಪಾಟ್ ನ ಪೂರ್ಣ ಉದ್ದವು 15 ಇಂಚಸ್, ಅದಕ್ಕೆ 1 ಇಂಚನ್ನು ಆಡ್ ಮಾಡಬೇಕು. ಸೊ ಟೋಟಲ್ 16 ಇಂಚಸ್ಗೆ ಮಾರ್ಕ್ ಮಾಡಿದ್ದೇನೆ. 16 ಇಂಚ್ ಉದ್ದ ಇರಬೇಕು. ಚೆಸ್ಟ್ ನ 1/4 ಗೆ 2 ಇಂಚಸ್ ಅನ್ನು ಆಡ್ ಮಾಡಿದ್ದೇನೆ. 11ಕ್ಕೆ 2 ಇಂಚು 13 ಇಂಚು ಅಗಲವಿದೆ. ನಿಮ್ಮ ಅಳತೆ ಪ್ರಕಾರ ಗುರುತಿಸಿಕೊಳ್ಳಿ. ಶೋಲ್ಡರ್ ಲೆಂತ್ 6 ಇಂಚಸ್. ಆರ್ಮೋಲ್ ಲೆಂತ್ 6.5 ಇಂಚುಗಳು. ಕೊರಳಿನ ಆಳ 2 ಬದಿಗಳು 6.5 ಇಂಚಸ್ ಅನ್ನೇ ಮಾರ್ಕ್ ಮಾಡಿದ್ದೇನೆ. ಕೊರಳಿನ ಅಗಲ 2.5 ಇಂಚಸ್. ಇಲ್ಲಿ ನಾನು 3 ಇಂಚಿಗೆ ಅಗಲ ತೆಗೆದುಕೊಂಡಿರುವೆನು. ಬ್ಯಾಕ್ ಆರ್ಮೋಲ್ 1.5 ಇಂಚಿಗೆ ಈ ರೀತಿ ಕರ್ವ್ ಶೇಪ್ ಅನ್ನು ಕೊಡಬೇಕು. ಫ್ರಂಟ್ ಆರ್ಮೋಲ್ ಅದರ ಅರ್ಧ ಅಂದ್ರೆ 3/4 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಕರ್ವ್ ಶೇಪ್ ಕೊಡಬೇಕು. ಅರ್ಧ ಇಂಚು ಭುಜ ಇಳಿತ. ಡಾಟ್ ಪಾಯಿಂಟ್ ಅನ್ನು ಭುಜದ ಮಿಡ್ ಪಾಯಿಂಟ್ ನಿಂದ ಕೆಳಗೆ 10.5 ಇಂಚಿಗೆ ಗುರುತಿಸಿರುವೆನು. ನಿಮ್ಮ ಅಳತೆ ಪ್ರಕಾರ ಗುರುತಿಸಿಕೊಳ್ಳಿ. ಇಲ್ಲಿಂದ ಡಿಸ್ಟೆನ್ಸ್ 3/4 ಇಂಚಿಗೆ ಎಡಬದಿಯಿಂದ ಭುಜದ ಮಿಡ್ ಪಾಯಿಂಟ್ ವರೆಗೆ ಅಳತೆಯನ್ನು ಕೆಳಬದಿಗೆ ತೆಗೆದುಕೊಳ್ಬೇಕು. ಡಾಟ್ ನ ಉದ್ದ 5 ಇಂಚು ಅಥವಾ 5.5 ಇಂಚಸ್ ತೆಗೆದುಕೊಳ್ಬಹುದು.
ಕಟ್ ಮಾಡೋಣ. 4 ಪದರಗಳೊಂದಿಗೆ ಬ್ಯಾಕ್ ಆರ್ಮೋಲ್, ಶೋಲ್ಡರ್ ಸ್ಲೋಪ್ ಹಾಗೂ ಕೊರಳಿನ ಆಕೃತಿಯನ್ನು ಕಟ್ ಮಾಡಿ ಆಗಿದೆ. ಡಾರ್ಟಿಗೆ ಮತ್ತೆ ಫಿಟ್ಟಿಂಗ್ ಮಾರ್ಕಿಂಗ್ಸ್ಗೆ ನಾಚ್ ಕೊಡೋಣ. ಬ್ಯಾಕ್ ಪಾರ್ಟ್ ಅನ್ನು ಸೆಪರೇಟ್ ಮಾಡಿದ್ದೇನೆ. ಈಗ ಫ್ರಂಟ್ ಪಾರ್ಟಿನ ಫ್ರಂಟ್ ಆರ್ಮೋಲ್ ಅನ್ನು ಕಟ್ ಮಾಡುವ. ಇದು ಫ್ರಂಟ್ ಪಾರ್ಟ್. ಮತ್ತು ಇದು ಬ್ಯಾಕ್ ಪಾರ್ಟ್. ಲೈನಿಂಗ್ ನ ಪ್ರಕಾರನೇ ಸಾರಿ ಪೀಸ್ ಅನ್ನು ಕಟ್ ಮಾಡಿದ್ದೇನೆ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಅನ್ನು ಕಟ್ ಮಾಡಿ ಆಗಿದೆ. ಸ್ವಲ್ಪ ಹೆಚ್ಚಿಗೆನೆ ಕಟ್ ಮಾಡಿಕೊಳ್ಬೇಕು. ಇದು ಸ್ಕರ್ಟ್ ಪಾರ್ಟ್ ನ ಲೈನಿಂಗ್ ಗೆ ಈಗ ಮಾರ್ಕಿಂಗ್ಸ್ ಅನ್ನು ಮಾಡೋಣ. ಡಬಲ್ ಫೋಲ್ಡ್ ಅಲ್ಲಿ ಇಟ್ಟಿದ್ದೇನೆ. ಫೋಲ್ಡೆಡ್ ಸೈಡ್ ನನ್ನ ಬದಿಗಿದೆ. ಸ್ಕರ್ಟ್ ನ ಪೂರ್ಣ ಉದ್ದವು 31 ಇಂಚುಗಳು. ಅದಕ್ಕೆ 1 ಇಂಚನ್ನು ಹೊಲಿಗೆ ಮತ್ತು ಫೋಲ್ಡಿಂಗ್ ಆಗಿ ತೆಗೆದುಕೊಂಡಿದ್ದೇನೆ. 32 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡಿಕೊಳ್ಬೇಕು. ಇದು 2 ಪೀಸ್ ಪೆಟಿಕೋಟ್ ಇದೆ ಅಲ್ಲ, ಅದೇ ತರನೇ ಮಾರ್ಕಿಂಗ್ ಅನ್ನು ಮಾಡ್ಕೊಳ್ಬೇಕು. ಉದ್ದ ಜಾಸ್ತಿ ಇದ್ದಲ್ಲಿ ನಮ್ಗೆ 2.5 ಮೀಟರ್ಸೇ ಬೇಕಾಗ್ತದೆ. ಪನ್ನದ ಪ್ರಕಾರ ಇರ್ತದೆ. ಮಾರ್ಕಿಂಗ್ ನ ಪ್ರಕಾರ ಕಟ್ ಮಾಡಿಕೊಳ್ಳೋಣ. ಈಗ ಸೊಂಟದ ಅಳತೆ ನಾವು ಎಷ್ಟು ತೆಗೆದುಕೊಂಡಿದ್ದೇವೋ ಅಷ್ಟನ್ನೇ ತೆಗೆದುಕೊಳ್ಳಿ. 10.5 ಇಂಚುಗಳು. 10 ಪ್ಲಸ್ ಅರ್ಧ 10.5 ಹಾಗೂ 2 ಇಂಚಸ್ ಡಾಟ್ಗಾಗಿ 2 ಬದಿಗಳಲ್ಲೂ 1 ಇಂಚಿನ ಡಾಟ್ ಅನ್ನು ಕೊಡಲಿದ್ದೇನೆ. ಇದರಿಂದ ಕಂಫರ್ಟೇಬಲ್ ಆಗಿರ್ತದೆ. ಸೀಟ್ ಕಂಫರ್ಟೇಬಲ್ ಆಗಿರ್ತದೆ. ಬಾಟಮ್ ಅಲ್ಲಿ 1 ಇಂಚನ್ನು ಮಾರ್ಕ್ ಮಾಡಿ ಒಂದು ಕರ್ವ್ ಶೇಪ್ ಅನ್ನು ನೀಡಬೇಕು. ಈಗ ಈ ಪಾಯಿಂಟ್ ಇಂದ ಬಾಟಮ್ ಪಾಯಿಂಟಿಗೆ ಸ್ಕೇಲ್ ನ ಮುಖಾಂತರ ಗೆರೆಯನ್ನು ಜೋಡಿಸಿಕೊಳ್ಬೇಕು. ಮಾರ್ಕಿಂಗ್ ನ ಪ್ರಕಾರ ಕಟ್ ಮಾಡಿಕೊಳ್ಳೋಣ. ನೋಡಿ, ಇಲ್ಲಿ ನೋಡಿ ಪಾಯಿಂಟೆಡ್ ಬಂದಿದೆಲ್ಲ, ಅದಕ್ಕೆ ನಾವು ಕರ್ವ್ ಶೇಪ್ ಅನ್ನು ಕೊಡಬೇಕು. ನೋಡಿ, ಈ ರೀತಿ ಶೇಪ್ ಕೊಟ್ಟ ನಂತರ ಹೊಲಿಯಲು ಕೂಡ ಚೆನ್ನಾಗಿರುತ್ತೆ. ಈ ಫೋಲ್ಡ್ ಅನ್ನು ಕಟ್ ಮಾಡೋಣ. ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್. ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಅನ್ನು ನಾವು ಸೆಪರೇಟ್ ಮಾಡಿಕೊಳ್ಬಹುದು. ಡಾಟ್ಗಾಗಿ ನಾಚಸ್ ಅನ್ನು ಕೊಟ್ಟಿದ್ದೇನೆ. ಇದರಿಂದ ನಾನು ಹೇಳಿದಂತೆ ಸೀಟ್ ರೌಂಡ್ ಕಂಫರ್ಟೇಬಲ್ ಆಗಿರ್ತದೆ, ಟೈಟ್ ಆಗಲ್ಲ. ಬಟ್ ವೇಸ್ಟ್ ರೌಂಡ್ ಅಷ್ಟೇ ಬರಬೇಕು. ಹಾಗಾಗಿ ನಾವು ಡಾಟ್ ಅನ್ನು ಕೊಟ್ಟು ಅಡ್ಜಸ್ಟ್ ಮಾಡ್ತಾ ಇದ್ದೇವೆ. ಬಾಟಮ್ ಅನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಕೊಡಬೇಕು. ಸ್ಕರ್ಟ್ ಪಾರ್ಟ್ ನ ಲೈನಿಂಗ್ ಕಟ್ ಮಾಡಿ ಆಗಿದೆ. ಈಗ ಫ್ರಂಟ್ ಪಾರ್ಟ್ ನ ಲೈನಿಂಗ್ ಹಾಗೂ ಸಾರಿ ಪಾರ್ಟ್ ಅನ್ನು ರೈಟ್ ಸೈಡ್ ಅಲ್ಲಿ ಇಟ್ಟು ರಾಂಗ್ ಸೈಡ್ ಅಲ್ಲಿ ಸ್ಟಿಚ್ ನೀಡಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ರೈಟ್ ಸೈಡ್ ಇಟ್ಟಿದ್ದೇನೆ. ಕೊರಳಿಗೆ ಹೊಲಿಗೆಯನ್ನು ನೀಡೋಣ. ಆನಂತರ ಪಲಟಾಯಿಸಬೇಕು. 1/4 ಇಂಚು ಬಿಟ್ಟು ಸ್ಟಿಚ್ ಕೊಡಬೇಕು. ಸಣ್ಣ ಸಣ್ಣ ಕಟ್ಸ್ ನೀಡಿ ರೈಟ್ ಸೈಡ್ಗೆ ಪಲಟಾಯಿಸಬೇಕು. ಇದರಿಂದ ಶೇಪ್ ಚೆನ್ನಾಗಿ ಬರ್ತದೆ. ಇದು ಎಂದಿನಂತೆ ಟರ್ನ್ ಮಾಡಿ ನಂತರ ಕಟ್ಸ್ ಕೊಡೋದು ನಿಮ್ಗೆಲ್ಲ ಗೊತ್ತಿರಬಹುದು. ಈಗ ಟಾಪ್ ಸ್ಟಿಚ್ ಅನ್ನು ನೀಡೋಣ. ಹಿಂಬದಿ ತಿರುಗಿಸಿದ ನಂತರ ಟಾಪ್ ಸ್ಟಿಚ್ ಅನ್ನು ನೀಡೋಣ. ಟಾಪ್ ಸ್ಟಿಚ್ ಕೊಟ್ಟಾಗಿದೆ. ನಾನು ಇದರ ಸೈಡ್ಗೆ ಕೂಡ ಸ್ಟಿಚ್ ನೀಡಿದ್ದೇನೆ. ಬಾಟಮ್ ಅಲ್ಲಿ ಒಂದು ಸಿಂಗಲ್ ಲೈನ್ ಸ್ಟಿಚ್ ಕೊಡಬೇಕು. 2 ಸೈಡ್ಸ್ ಅಲ್ಲಿ ಡಾಟ್ಸ್ ಅನ್ನು ಕೊಟ್ಟಿರುವೆನು. ಈಗ ಕೊರಳಿಗೆ ಪೈಪಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿ ಅದರ ಮೇಲೆ ಎಂಬ್ರಾಯ್ಡರಿಯನ್ನು ಕೊಡಲಿದ್ದೇನೆ.
ಪೈಪಿಂಗ್ ಮಾಡೋ ವಿಧಾನ ನಿಮಗೆ ಗೊತ್ತಿರಬಹುದು, ಅದು ನಾನು ಶಾರ್ಟ್ ಅಲ್ಲಿ ತೋರಿಸ್ತೇನೆ. ಬಯಾಸ್ ಪಟ್ಟಿಯನ್ನು ಈ ರೀತಿ ಜೋಡಿಸಿ ಉದ್ದ ಪಟ್ಟಿಯನ್ನು ತಯಾರಿಸಿಕೊಳ್ಬೇಕು. ನಂತರ ರಾಂಗ್ ಸೈಡ್ ಇಂದ ಈ ರೀತಿ ಫೋಲ್ಡ್ ಮಾಡಿ ಎಷ್ಟು ದಪ್ಪ ಪಟ್ಟಿ ಬೇಕು ಅಷ್ಟು ದಪ್ಪಕ್ಕೆ ಸ್ಟಿಚ್ ಅನ್ನು ನೀಡಬೇಕು. ಒಂದ್ ಸೈಡ್ ಲಾಕ್ ಮಾಡಿಕೊಳ್ಳಿ. ನಂತರ ಬಾರ್ಡರ್ ಅನ್ನು ಲೆವೆಲ್ ಮಾಡಿಕೊಳ್ಬೇಕು. ಈಗ ಲಾಕ್ ಸೈಡ್ ಇಂದ ಕೊಡೆಯ ಕಡ್ಡಿ ಅಥವಾ ಯಾವುದಾದ್ರೂ ಕಡ್ಡಿಯ ಸಹಾಯದಿಂದ ಪಲಟಾಯಿಸಿಕೊಳ್ಬೇಕು. ನಾವು ಪೈಪಿಂಗ್ ಹೇಗೆ ಮಾಡ್ತೇವೋ ಅದೇ ರೀತಿ ಪೈಪಿಂಗ್ ಪಟ್ಟಿಯನ್ನು ಪಲಟಾಯಿಸಿ ಪಟ್ಟಿಯನ್ನು ರೆಡಿ ಮಾಡಿಕೊಳ್ಳಿ. ನಮಗೆ ಇನ್ನೂ ಪೈಪಿಂಗ್ ಪಟ್ಟಿ ಬೇಕಾಗುತ್ತೆ, ನಾನು ಆಗಲೇ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಈ ಪಟ್ಟಿಯನ್ನು ಕೊರಳಿಗೆ ಅಟ್ಯಾಚ್ ಮಾಡಿಕೊಳ್ಳೋಣ. ಪಟ್ಟಿಯನ್ನು ಇಸ್ತ್ರಿ ಮಾಡಿಕೊಳ್ಬೇಕು, ಆಗ ಫ್ಲಾಟ್ ಪಟ್ಟಿ ಸಿಗುತ್ತೆ. ಪಟ್ಟಿಯ ಎರಡು ಬದಿಗಳಲ್ಲೂ ಹೊಲಿಗೆಯನ್ನು ನೀಡಬೇಕು. ಒಂದು ಸೈಡ್ ಸ್ಟಿಚ್ ಕೊಟ್ಟಾಗಿದೆ, ಪಟ್ಟಿಯ ಮತ್ತೊಂದು ಸೈಡ್ಗೂ ಹೊಲಿಗೆಯನ್ನು ನೀಡಬೇಕು. ಅದೇ ರೀತಿ ಹೊಲಿದಾಗಿದೆ. ಈಗ ಕಾಂಬಿನೇಷನ್ ಕಲರ್ ಪ್ರಕಾರ ನಾನು ವೈಟ್ ಥ್ರೆಡ್ ನಿಂದ ಎಂಬ್ರಾಯ್ಡರಿ ಸ್ಟಿಚ್ ಕೊಡ್ತಾ ಇದ್ದೇನೆ. ಡಿ ಅಲ್ಲಿ ಸೆಟ್ಟಿಂಗ್ ಮಾಡಿ ಡಬಲ್ ಎಸ್ ಅಲ್ಲಿ ಇಡಬೇಕು, ಆವಾಗ ನಿಮ್ಗೆ ಈ ರೀತಿಯ ಡಿಸೈನ್ ಸಿಗ್ತದೆ. ನಾನು ಕ್ಲೋಸ್ಅಪ್ ಅಲ್ಲಿ ತೋರಿಸ್ತಾ ಇದ್ದೇನೆ. ಕೊರಳಿಗೆ ಇದು ಚೆನ್ನಾಗಿ ಕಾಣುತ್ತೆ. ಸ್ಲೀವ್ ಬಾರ್ಡರ್ಗೆ ಕೂಡ ನಾನು ಇದೇ ಡಿಸೈನ್ ಅನ್ನು ಕೊಡೋಳಿದ್ದೇನೆ. ಬ್ಯಾಕ್ ನೆಕ್ಕಿಗೆ ಕೊಟ್ಟಾಗಿದೆ, ಅದೇ ರೀತಿ ಫ್ರಂಟ್ ಸೈಡ್ ನೆಕ್ಕಿಗೂ ಕೂಡ ಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ಇಲ್ಲಿ ಸ್ವಲ್ಪ ನಾನು ಡಿಫ್ರೆಂಟ್ ಆಗಿ ಮಾಡಲಿದ್ದೇನೆ. ಸೆಂಟರಲ್ಲಿ ಈ ರೀತಿ ಶೇಪ್ ಅನ್ನು ಕೊಟ್ಟು ಸೆಂಟರ್ ಅಲ್ಲಿ ಇರಬೇಕು, ಮಾರ್ಕಿಂಗ್ ಮಾಡ್ಕೊಳ್ಳಿ. ಮೊದಲು ಈ ರೀತಿ ಸೆಂಟರ್ ಶೇಪ್ ಅನ್ನಿಟ್ಟು ಆನಂತರ ಕೊರಳಿಗೆ ಪಟ್ಟಿ ಅಟ್ಯಾಚ್ ಮಾಡಬೇಕು. ಕಷ್ಟವಾದಲ್ಲಿ ಮೊದಲು ಚಾಕ್ನಿಂದ ಡ್ರಾ ಮಾಡಿಕೊಳ್ಳಿ, ಆಮೇಲೆ ಪಟ್ಟಿಯನ್ನು ಅದರ ಮೇಲೆ ಇಟ್ಟು ಅದರ ಪ್ರಕಾರನೇ ಹೊಲಿದುಕೊಳ್ಬೇಕು. ಪಿನ್ ಮಾಡಿಕೊಂಡು ಹೊಲ್ಕೊಳ್ಳಿ. ನಾನು ಐರನ್ ಮಾಡಿಕೊಂಡಿದ್ದೇನೆ. ಈ ರೀತಿ ಇಟ್ಟು ಹೊಲಿಬೇಕು. ಲೀಫ್ ಶೇಪ್ ಅನ್ನು ಹೊಲಿತಿದ್ದೇನೆ. ಈಗ ಇದರ ಸುತ್ತ ಹೊಲಿದು ಆನಂತರ ಕೊರಳಿಗೆ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು, ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಲೀಫ್ ಶೇಪ್ ಹೊಲಿದ ನಂತರನೇ ಕೊರಳಿನ ಪಟ್ಟಿಯನ್ನು ಹೊಲಬೇಕು. ಪಟ್ಟಿಯ ಮತ್ತೊಂದು ಸೈಡಿಗೂ ಹೊಲಿಗೆಯನ್ನು ಇಡ್ತಾ ಇದ್ದೇನೆ. ಇಲ್ಲೂ ನಾನು ಎಂಬ್ರಾಯ್ಡರಿ ಸ್ಟಿಚ್ ಅನ್ನು ಕೊಡುವಳಿದ್ದೇನೆ. ಈಗ ಕ್ಲೋಸ್ಅಪ್ ಅಲ್ಲಿ ತೋರಿಸ್ತಾ ಇದ್ದೇನೆ. ಫೂಟರ್ ಅನ್ನು ಪಟ್ಟಿಯ ಸೆಂಟ್ರಲ್ ಇಟ್ಟು ಹೊಲಿತಾ ಹೋಗಿರಿ, ಆಗ ಸೆಂಟ್ರಲ್ಲಿ ಬರುತ್ತೆ, ಡಿಸೈನ್ ಸೆಂಟ್ರಲ್ಲಿ ಬರುತ್ತೆ. ಲೀಫಿಗೂ ಕೂಡ ಅದೇ ಡಿಸೈನ್ ಅನ್ನು ಕೊಡ್ತಾ ಇದ್ದೇನೆ. ಎಂಬ್ರಾಯ್ಡರಿ ಮಾಡಿದ ನಂತರ ಈ ರೀತಿ ಕಾಣುತ್ತೆ. ಸ್ಕರ್ಟ್ ಪಾರ್ಟ್ ನ ಲೈನಿಂಗ್ಗೆ ಡಾಟ್ಸ್ ಅನ್ನು ಕೊಟ್ಟಿದ್ದೇನೆ. ಎರಡು ಬದಿಗೂ ಡಾಟ್ಸ್ ಕೊಟ್ಟಾಗಿದೆ. ಬಾಟಮ್ ಅಲ್ಲಿ ಫೋಲ್ಡ್ ಮಾಡಿ ಹೊಲಿದು ಕೂಡ ರೆಡಿ ಮಾಡಿದ್ದೇನೆ.
ಸೀರೆಯಲ್ಲಿ ಕಟ್ ಮಾಡಿರೋ ಸ್ಕರ್ಟ್ ನ ಬಾಟಮ್ ಬಾರ್ಡರ್ ಅನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿ ಹೊಲಿದುಕೊಳ್ಬೇಕು. ಬಾರ್ಡರ್ ಅನ್ನು ಫೋಲ್ಡ್ ಮಾಡಿ ಹೊಲಿದಾಗಿದೆ. ಸ್ಕರ್ಟ್ ಪಾರ್ಟಿಗೆ ಲೈನಿಂಗ್ ಅನ್ನು ಈ ರೀತಿ ಇಟ್ಟು ಹೊಲಿದುಕೊಳ್ಳಿ. ರೈಟ್ ಸೈಡ್ ಅಲ್ಲಿಯೇ ನಾವು ಸ್ಟಿಚ್ ಕೊಡಬೇಕು. ಇದರಲ್ಲಿ ಅದೇ ರೀತಿ ಇಟ್ಟು ಡೈರೆಕ್ಟ್ ಆಗಿ ಹೊಲಿದುಕೊಳ್ಬೇಕು. ಎರಡು ಪಾರ್ಟ್ ಅನ್ನು ರೆಡಿ ಮಾಡ್ತಾ ಇದ್ದೇನೆ. ಸ್ಕರ್ಟ್ಗೆ ಬಾಡಿ ಸ್ಪಾಟ್ ಅನ್ನು ಅಟ್ಯಾಚ್ ಮಾಡೋಣ. ಇದನ್ನು ರೈಟ್ ಸೈಡ್ ಅಲ್ಲಿ ಇಡಬೇಕು. ಎರಡರದ್ದು ಬಾಡಿ ಸ್ಪಾಟ್ ಹಾಗೂ ಸ್ಕರ್ಟ್ ಪಾರ್ಟ್ ನ ರೈಟ್ ಸೈಡ್ ಒಂದರ ಮೇಲೊಂದಿಟ್ಟು ಹೊಲಿದುಕೊಳ್ಬೇಕು. ಉದ್ದದಲ್ಲಿ ಹೆಚ್ಚು ಕಡಿಮೆ ಬಂದರೆ ಅಲ್ಲಿ ಒಂದು ಸಣ್ಣ ನೆರಿಗೆ ಕೊಟ್ಟು ಈಕ್ವಲ್ ಮಾಡಿಕೊಂಡು ನಂತರ ಹೊಲಿದುಕೊಳ್ಳಿ. ಈಗ ಜೋಡಿಸ್ತಾ ಇದ್ದೇನೆ. ಇದಕ್ಕೆ ಡಬಲ್ ಸ್ಟಿಚ್ ಅನ್ನೇ ನೀಡಬೇಕು. ಎರಡು ಪಾರ್ಟ್ಸಿಗೂ ಡಬಲ್ ಸ್ಟಿಚ್ ನೀಡಿದ ನಂತರ ಈಗ ಎಡ್ಜಿಗೆ ನಾನು ಜಿಗ್ಜ್ಯಾಗ್ ಅನ್ನು ಕೊಡ್ತಾ ಇದ್ದೇನೆ. ಇದರಿಂದ ಥ್ರೆಡ್ ಹೊರಗೆ ಬರಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸ್ಲೀವ್ ಅನ್ನು ಕಟ್ ಮಾಡೋಣ. ಡಬಲ್ ಫೋಲ್ಡ್ ಅಲ್ಲಿ ಇಟ್ಟಿರುವೆನು. ಸ್ಲೀವ್ ನ ಉದ್ದ 21 ಇಂಚುಗಳು. 1 ಇಂಚು ಮಾತ್ರ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ. 21 ಪ್ಲಸ್ 1 22 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ಮೇಲೆ ಕೂಡ ಲೆವೆಲಿಂಗ್ ಆಗಿ ಒಂದು ಗೆರೆ ಎಳೆಯೋಣ. ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು, ಯಾಕೆಂದ್ರೆ ಇದು ಲಾಂಗ್ ಸ್ಲೀವ್. ಡೌನ್ಗೆ 3.5 ಇಂಚು ತೆಗೆದುಕೊಳ್ಬೇಕು. ಈ ರೀತಿ ಕ್ರಾಸ್ ಆಗಿ ಗೆರೆ ಎಳೆದುಕೊಳ್ಳಿ. ಬಟ್ಟೆ ಅಗಲ ಆರ್ಮೋಲ್ಗಿಂತ 2 ಇಂಚಸ್ ಜಾಸ್ತಿ ಇರಬೇಕು. 9 ಪ್ಲಸ್ 2 ಅಂದ್ರೆ 11 ಇಂಚಸ್ ಆಗಿರ್ಬೇಕು. ಇದು 11 ಇಂಚಸ್ ಇದೆ. ಇಲ್ಲಿ 1 ಇಂಚು ಬಿಟ್ಟು ಅದರ ಮಿಡ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿಕೊಳ್ಳಿ. 3 ಇಂಚಿನಿಂದ ಈ ರೀತಿ ಬ್ಯಾಕ್ ಆರ್ಮೋಲ್ಗೆ ಶೇಪ್ ಅನ್ನು ನೀಡಬೇಕು. ಅದೇ 3 ಇಂಚಿನಿಂದ ಫ್ರಂಟ್ ಆರ್ಮೋಲ್ಗೆ ಮಿಡ್ ಪಾಯಿಂಟ್ ಅನ್ನು ಕ್ರಾಸ್ ಮಾಡಿ 1/2 ಇಂಚ್ ಅಲ್ಲಿ ಕರ್ವ್ ಶೇಪ್ ಅನ್ನು ನೀಡಬೇಕು. ನಾನು ಸ್ಲೀವ್ ಅನ್ನು ಇದೇ ರೀತಿ ಯಾವಾಗಲೂ ಕಟ್ ಮಾಡ್ತೇನೆ, ಪರ್ಫೆಕ್ಟ್ ಆಗಿ ಬರ್ತದೆ. ಕೈಯ ಸುತ್ತಳತೆ 4.5 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ಇಲ್ಲಿ ನಾನು ಬರೀ 1 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ. ಶೇಪ್ ಪಟ್ಟಿಯ ಸಹಾಯದಿಂದ ಇದೆರಡನ್ನು ಜೋಡಿಸೋಣ. 2 ಮಾರ್ಕಿಂಗ್ಸ್ ಅನ್ನು ಈ ರೀತಿ ಜೋಡಿಸಿಕೊಳ್ಬೇಕು. ಈಗ ಆರ್ಮೋಲ್ಸ್ ಅನ್ನು ಕಟ್ ಮಾಡೋಣ. ಮೊದಲು 4 ಪದರಗಳನ್ನೆತ್ತಿ ಬ್ಯಾಕ್ ಆರ್ಮೋಲ್ ಅನ್ನು ಕಟ್ ಮಾಡಿಕೊಳ್ಬೇಕು. ನಂತರ 2 ಪದರಗಳೊಂದಿಗೆ ಫ್ರಂಟ್ ಆರ್ಮೋಲ್ ಅನ್ನು ಕಟ್ ಮಾಡಬೇಕು. ನಾಚ್ ಅನ್ನು ಕೊಡೋಣ. ಸ್ಲೀವ್ ಕಟ್ ಮಾಡಿ ರೆಡಿ ಆಗಿದೆ. ಇದು ಬ್ಯಾಕ್ ಪಾರ್ಟ್ಗೆ ಸ್ಕರ್ಟ್ ಪಾರ್ಟ್ ಅನ್ನು ಅಟ್ಯಾಚ್ ಮಾಡಿ ಆಗಿದೆ. ಎರಡರದ್ದು ಬಾಟಮ್ ಅನ್ನು ಫೋಲ್ಡ್ ಮಾಡಿ ಹೊಲಿದಿದ್ದೇನೆ. ಬಾರ್ಡರ್ ಅನ್ನು ಹೊಲಿದಿದ್ದೇನೆ. ವೇಸ್ಟ್ ಲೈನ್ಗೆ ಜಿಗ್ಜ್ಯಾಗ್ ಕೊಟ್ಟಿರುವೆನು. ಅದೇ ರೀತಿ ಫ್ರಂಟ್ ಪಾರ್ಟ್ಗೆ ಕೂಡ ಸ್ಕರ್ಟ್ ಪಾರ್ಟ್ ಅನ್ನು ಅಟ್ಯಾಚ್ ಮಾಡಿದ್ದೇನೆ. ಬಾಡಿ ಪಾರ್ಟ್ ಮತ್ತು ಸ್ಕರ್ಟ್ ಪಾರ್ಟ್ ಅನ್ನು ಅಟ್ಯಾಚ್ ಮಾಡಿದ್ದೇನೆ. ಇದು ಫ್ರಂಟ್ ಪಾರ್ಟ್. ಇದರ ಬಾರ್ಡರ್ ಅನ್ನು ಕೂಡ ಫೋಲ್ಡ್ ಮಾಡಿ ಹೊಲಿದು ರೆಡಿ ಮಾಡಿದ್ದೇನೆ. ಈಗ ಶೋಲ್ಡರ್ ಅನ್ನು ಅಟ್ಯಾಚ್ ಮಾಡೋಣ. ಶೋಲ್ಡರ್ಗೆ 1/2 ಇಂಚ್ ಸ್ಟಿಚ್ ಕೊಟ್ಟು ಅಟ್ಯಾಚ್ ಮಾಡಿಕೊಳ್ಬೇಕು. ನಂತರ ಆರ್ಮೋಲ್ 9 ಇಂಚ್ ಬಂದಿದೆಯಾ ಮಾರ್ಕಿಂಗ್ ನ ಪ್ರಕಾರ ಅದನ್ನು ಚೆಕ್ ಮಾಡಿಕೊಳ್ಳಿ. 9 ಇಂಚ್ಗೆ 2 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ. ಸ್ಲೀವ್ ಅಟ್ಯಾಚ್ ಮಾಡಲು ಈಸಿ ಆಗುತ್ತೆ.
ಪ್ರಾಬ್ಲಮ್ ಬರೋಲ್ಲ. ಪುನಃ ಚೆಕ್ ಮಾಡ್ತಾ ಇದ್ದೇನೆ. 9 ಇಂಚಿಗೆ ಮಾರ್ಕ್ ಮಾಡಿ ಕೆಳಗಡೆ ಸ್ಲೀವ್ ರೌಂಡ್ 4.25 ಇಂಚಿಗೆ ಗುರುತಿಸಿ ಈ ರೀತಿ ಶೇಪ್ ನೀಡಿದ್ದೇನೆ. 2 ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆದ ನಂತರ ವೇಸ್ಟ್ ಲೈನ್ ಮತ್ತು ಚೆಸ್ಟ್ ಲೈನ್ ಜೋಡಿಸಿ ಸೀಟ್ ರೌಂಡ್ಗೆ ಈ ರೀತಿ ಕೆಳಗಡೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಸೀಟ್ ರೌಂಡ್ ತನಕ ಮಾರ್ಕ್ ಮಾಡಿಕೊಳ್ಬೇಕು. 4 ಒಟ್ಟಿಗೆ ಇಟ್ಟು ಹೊಲಿದುಕೊಳ್ಬೇಕು ಈ ರೀತಿ. ಆಮೇಲೆ ಈ ಪಾಯಿಂಟ್ ಇಂದ ಬರೀ ಸೀರೆ ಪೀಸ್ ಅನ್ನು ಮಾತ್ರ ಎರಡನ್ನು ಒಟ್ಟಿಗಿಟ್ಟು ಹೊಲಿದುಕೊಳ್ಬೇಕು. ಅದರ ನಂತರ ಬರೀ ಲೈನಿಂಗ್ ಪೀಸಸ್ ಅನ್ನು ಈ ರೀತಿ ಒಟ್ಟಿಗೆ ಹೊಲಿದುಕೊಳ್ಬೇಕು. 4 ಕೆಳಗಡೆ ಹೊಲಿದುಕೊಳ್ಬಾರ್ದು. ಮಾರ್ಕಿಂಗ್ ತನಕ ಮಾತ್ರ ಒಟ್ಟಿಗಿತ್ತು, ಆಮೇಲೆ ಸೆಪರೇಟ್ ಆಗಿ ಸ್ಟಿಚ್ ಮಾಡಬೇಕು. ಸೀರೆಗೆ ನಾನು ಸ್ಟಿಚ್ ಕೊಟ್ಟಿದ್ದೇನೆ, ಅದೇ ರೀತಿ ಲೈನಿಂಗ್ ಕೂಡ ಸ್ಟಿಚ್ ಕೊಡುವಳಿದ್ದೇನೆ. ಬಾಟಮ್ ತನಕ ಕೊಡಬೇಕು. ನೋಡಿ, ಈಗ ಸೀರೆ ಪಾರ್ಟಿಗೆ ಸ್ಟಿಚ್ ಅನ್ನು ಕೊಟ್ಟಾಗಿದೆ. ಹಾಗೂ ನಾನು ಜಿಗ್ಜ್ಯಾಗ್ ಕೂಡ ಮಾಡಿದ್ದೇನೆ, ನೀವಿಲ್ಲಿ ನೋಡ್ತಿರಬಹುದು. ಈಗ ಲೈನಿಂಗ್ ಪಾರ್ಟ್ ಅನ್ನು ಕೂಡ ಅದೇ ರೀತಿ ಹೊಲಿದುಕೊಳ್ಳಿ. ನಾನಿದು ಕ್ಲಿಯರ್ ಆಗಿ ತೋರಿಸ್ತೀನಿ, ಯಾಕೆಂದ್ರೆ ಬಿಗಿನರ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಅವರಿಗೆ ಕನ್ಫ್ಯೂಸ್ ಆಗಬಾರ್ದು. ಇದರಲ್ಲಿ ತುಂಬಾ ಮಂದಿಗೆ ಕನ್ಫ್ಯೂಷನ್ ಬಂದಿದೆ ಎಂದು ಕಮೆಂಟ್ಸ್ ಮೂಲಕ ಗೊತ್ತಾಗಿದೆ. ಅದಕ್ಕೆ ನಾನು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೇನೆ. ಈಗ ಶೇಪ್ ನಂತೆ ನಾನು ಲೈನಿಂಗ್ ಕೂಡ ಸ್ಟಿಚ್ ಕೊಟ್ಟಿದ್ದೇನೆ ಹಾಗೂ ಜಿಗ್ಜ್ಯಾಗ್ ಮಾಡಿದ್ದೇನೆ. ನೋಡಿ, ಓನ್ಲಿ ಲೈನಿಂಗ್ ಹಾಗೂ ಓನ್ಲಿ ಸೀರೆ ಪಾರ್ಟ್ ಸೆಪರೇಟ್ ಆಗಿ ಹೊಲಿದಿದ್ದೇನೆ. ಈಗ ನಾನು ರೈಟ್ ಸೈಡ್ಗೆ ತಿರುಗಿಸಿ ತೋರಿಸ್ತೇನೆ. ನೋಡಿ, ಈ ರೀತಿ ಸ್ಟಿಚ್ ಕೊಡೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ನೆರಿಗೆ ಉಂಟಾಗಲ್ಲ. ಮತ್ತೊಂದು ಸೈಡ್ಗೂ ಅದೇ ರೀತಿ ಹೊಲಿದುಕೊಳ್ಬೇಕು. ಇಲ್ಲಿ ನೋಡಿ, ವೇಸ್ಟ್ ಲೈನ್ ಗೊತ್ತಾಗುತ್ತೆ ನಿಮ್ಗೆ. ನೋಡಿ, ಲೈನಿಂಗ್ ಈ ರೀತಿ ಅಟ್ಯಾಚ್ ಮಾಡಿಕೊಳ್ಳಲಾಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಅಂಬ್ರೆಲಾ ಟಾಪ್ ಅನ್ನು ಸೀರೆಯಿಂದ ಎಷ್ಟು ಈಸಿಯಾಗಿ ಮಾಡಿಕೊಳ್ಳಬಹುದೆಂದು. ನಾನು ಈ ವಿಡಿಯೋದಲ್ಲಿ ನನಗೆ ಗೊತ್ತಿದ್ದಷ್ಟು ಎಲ್ಲಾ ಡೀಟೇಲ್ಸ್ ಅನ್ನು ಕವರ್ ಮಾಡಿದ್ದೇನೆ. ಇನ್ನು ಏನಾದರೂ ಡೌಟ್ಸ್ ಇದ್ದಲ್ಲಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ, ಖಂಡಿತವಾಗಿ ರಿಪ್ಲೈ ಮಾಡುವೆನು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಸೊಂಟದ ಜಾಯಿಂಟ್ ಪಾರ್ಟ್ ದಪ್ಪ ಕಾಣದೆ ನೀಟ್ ಫಿನಿಶಿಂಗ್ ಬಂದು ಶೇಪ್ ಚೆನ್ನಾಗಿ ಬರುವುದು. ವಿಡಿಯೋ ವೀಕ್ಷಣೆಗಾಗಿ ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಬಾಯ್.